Welcome back to Raghavendra Knowledge School. Crack your interview. The most frequently asked tax-based question number 8. What is regressive tax? So ಇಂದಿನ ವಿಡಿಯೋದಲ್ಲಿ we have learned what is progressive tax. ಇವತ್ತು ನಾವು what is regressive tax ಅನ್ನೋದನ್ನ ತಿಳಿತಾ ಹೋಗೋಣ. ರಿಗ್ರೆಸಿವ್ ಟ್ಯಾಕ್ಸಲ್ಲಿ ಏನಾಗುತ್ತೆ ಅಂತಂದರೆ ಎವ್ರಿ ಇಂಡಿವಿಜುವಲ್ ಎಲ್ಲರೂ ಕೂಡ ಸೇಮ್ ಟ್ಯಾಕ್ಸ್ ರೇಟ್ನೇ ಕಟ್ಟಬೇಕು ರಿಗಾರ್ಡ್ಲೆಸ್ ಆಫ್ ದೇರ್ ಇನ್ಕಮ್. ಅಂದರೆ ನೀವು ಇನ್ಕಮ್ಮು ನೀವು ಒಂದು 5 ಲಕ್ಷನಾದರೂ ಅರ್ನ್ ಮಾಡಿ ಅಥವಾ 6 ಲಕ್ಷನಾದರೂ ಅರ್ನ್ ಮಾಡಿ ಅಥವಾ 10 ಲಕ್ಷನಾದರೂ ಅರ್ನ್ ಮಾಡಿ, ಇಲ್ಲಿ ಇನ್ಕಮ್ ಮ್ಯಾಟ್ರ್ ಆಗ್ತಾಯಿಲ್ಲ. ಯಾರು ಎಷ್ಟೇ ಅರ್ನ್ ಮಾಡಿದ್ರು ನೀವೆಲ್ಲರೂ ಸೇಮ್ ರೇಟ್ ಆಫ್ ಟ್ಯಾಕ್ಸ್ನ ಕಟ್ಟಬೇಕು ಅಂತ ಹೇಳಿ ರಿಗ್ರೆಸಿವ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ನಮಗೆ ಹೇಳುತ್ತೆ. ಸೊ ಎವ್ರಿ ಇಂಡಿವಿಜುವಲ್ ವಿಲ್ ಹ್ಯಾವ್ ಟು ಪೇ ದ ಸೇಮ್ ಟ್ಯಾಕ್ಸ್ ರೇಟ್ ರಿಗಾರ್ಡ್ಲೆಸ್ ಆಫ್ ದೇರ್ ಇನ್ಕಮ್. ಮೀನಿಂಗ್ ಇದು ಬರ್ಡನ್ ಯಾರಿಗೆ ಅಂದರೆ ಲೋವರ್ ಇನ್ಕಮ್ ಇಂಡಿವಿಜುವಲ್ಸ್ ಏನಿರ್ತಾರೆ ಅವ್ರಿಗೂ ಕೂಡ. ಈಗ ಯಾರೋ ಒಬ್ಬ ವ್ಯಕ್ತಿ 6 ಲಕ್ಷ ಅರ್ನ್ ಮಾಡ್ತಿದ್ದಾರೆ ಅಂದರೆ ಅವರು ಒಂದು 15% ಟ್ಯಾಕ್ಸ್ ಕಟ್ಟಬೇಕು. ಯಾರೋ ವ್ಯಕ್ತಿ ಒಂದು 15 ಲಕ್ಷ ಅರ್ನ್ ಮಾಡ್ತಿದ್ದಾರೆ ಅಂತಂದರೆ ಅವರು ಸೇಮ್ ನಿಮಗೆ ಅದೇ 10% ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ದೆನ್ ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಇನ್ಕಮ್ ಪೀಪಲ್ ಆ್ಯಂಡ್ ದ ಲೋವರ್ ಇನ್ಕಮ್ ಪೀಪಲ್. ಸೊ ರಿಗ್ರೆಸಿವ್ ಟ್ಯಾಕ್ಸಲ್ಲಿ ನಿಮಗೆ ಹಾಗಾಗುತ್ತೆ, ಎಲ್ಲರೂ ಕೂಡ ಸೇಮ್ ರೇಟ್ ಆಫ್ ಟ್ಯಾಕ್ಸೇ ಕಟ್ಟಬೇಕು. ಎಕ್ಸಾಂಪಲ್ ಈಗ GST ಅಲ್ವಾ. ಸೊ ಇವಾಗ GSTನಲ್ಲಿ ನಾವು ಲೋವರ್ ಇನ್ಕಮ್ ಪೀಪಲ್ ಹೈಯರ್ ಇನ್ಕಮ್ ಪೀಪಲ್ ಅಂತ ನಾವು ಗೊತ್ತಿಲ್ಲ. 5% GST ಸ್ಲ್ಯಾಬ್ ರೇಟ್ ಇದ್ದರೆ ನಾವೆಲ್ಲರೂ 5% ಕಟ್ಟಲೇಬೇಕು. 18% GST ಇದ್ದರೆ 18% ನಾವೆಲ್ಲರೂ ಕಟ್ಟಲೇಬೇಕು. ಸೊ ರಿಗ್ರೆಸಿವ್ ಟ್ಯಾಕ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಬಂದು GST ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಸೊ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಡು ಫಾಲೋ ಅಸ್ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಟ್ ರಾಘವೇಂದ್ರ ನಾಲೆಡ್ಜ್ ಸ್ಕೂಲ್.